ಫುಲ್ ಜಾರ್ತದೆ, ಫುಲ್ಲು ಬಿದಿರಿನ ಮುಳ್ಳು ಉಂಟು. ತುಂಬ ಅಡ್ವೆಂಚರ್ ರೋಡ್ ಇದು. ಗಾಳಿ ಸ್ವಲ್ಪ ಕಡಿಮೆ ಮಾಡಬೇಕಿತ್ತು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ರೈಡಿಂಗ್ ಜೋಡಿಗಳು. ಸಮಯ ಬೆಳಗಿದ್ದು 10:15 ಆಗ್ತಾ ಬಂತು. ನನ್ನೊಟ್ಟಿಗೆ ಇವತ್ತು ಸಮರ್ಥ ಬರ್ತಿದ್ದಾನೆ. ಸಮರ್ಥ ಅಂತ ಹೇಳಿದರೆ ಇಲ್ಲಿ ಸಹನಾ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಉಂಟು, ಅದರ ಓನರ್ನ ಮಗ. ನಾನು ಮತ್ತು ತುಂಬ ಓಲ್ಡ್ ಫ್ರೆಂಡ್ ನಂದವ. ಯಾಕಂತ ಹೇಳಿದರೆ ನಾನು ತುಂಬ ಜನರಿಗೆ ಆಫ್ ರೋಡ್ ಹೇಳಿದ್ದೆ. ಆಫ್ ರೋಡ್ ಅಷ್ಟು ಸುಲಭ ಇಲ್ಲ, ಮತ್ತು ಸ್ವಲ್ಪ ಕರೇಜ್ ಬೇಕು ಅದಕ್ಕೆ. ಅಂಥದ್ದೊಂದು ಡೇರಿಂಗ್ ಸಮರ್ಥಿಗೆ ಉಂಟು. ಹಾಗಾಗಿ ಅವ ಹೊರಟಿದ್ದಾನೆ. ಮುಂದಿನ ವೀಡಿಯೋದಲ್ಲಿ ತೋರಿಸ್ತೇನೆ ಯಾರು ಸಮರ್ಥ, ಹೇಗೆ ನನ್ನೊಟ್ಟಿಗೆ ಜಾಯ್ನ್ ಆಗ್ತಾನೆ. ಅವ ಸಹ ಫುಲ್ ಕ್ರೇಜಲ್ಲಿ ಹೊರಟಿದ್ದಾನೆ. ಸೇಮ್ ನಮ್ಮ ಬಿಳಿ ಕುದುರೆ ಹೇಗೆ ಉಂಟು ಹಾಗೆ ಎಕ್ಸ್ಪಲ್ಸ್ ಅವನಲ್ಲಿ ಉಂಟು. ಹಾಗೆ ಒಟ್ಟಿಗೆ ಹೋಗ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ವಿಘ್ನೇಶ್ ರೈಡರ್ಸ್ ಒಮ್ಮೆ ಅಲ್ಲಿ ಬೈಕಿನ ಶಾಪಿಗೆ ಹೋಗ್ತೇನೆ. ಅಲ್ಲಿಂದ ನಮ್ಮ ಪ್ರಯಾಣ ಮುಂದುವರಿಕೆ ಆಗ್ತದೆ. ಅವಲ್ಲಿ ಅನುಗ್ರಹದ ಹತ್ರ ಕಾಯ್ತಿದ್ದಾನೆ. ಕೂಡಲೇ ಹೋಗಬೇಕೀಗ. ಮುಂದೆ ತೋರಿಸ್ತೇವೆ ಹೇಗೆ ಅಂತೇಳಿ. ಎಸ್, ಕ್ಯಾಮೆರಾ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗ್ತಿರಲಿಲ್ಲ. ವಿಘ್ನೇಶಿಗೆ ಬಂದೆ. ನಮ್ಮ ಗಣೇಶ್ ಅವರು ರೆಡಿ ಮಾಡಿ ಕೊಟ್ಟರು. ಥ್ಯಾಂಕ್ಸ್ ನಿಮಗೆ. ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೇನೆ, ಮಾತಾಡುವ. ಥ್ಯಾಂಕ್ ಯು. ಮೊನ್ನೆ ಎಲ್ಲ ನಮ್ಮದು ಮೆಮೊರಿ ಕಾರ್ಡ್ ಕರಪ್ಟಾಗಿ ಕೆಲವು ವೀಡಿಯೋ ಹೋಯಿತು. ನಾವು ಕಷ್ಟಪಟ್ಟದೆಲ್ಲ ನೀರಿನ ಹೋಮ ಆಗಿದೆ. ಎಂತ ಮಾಡೋದು, ಕೆಲವೊಮ್ಮೆ ಆಗ್ತದೆ ಹಾಗೆ. ಅದು ರಿಕವರಿ ಆಗ್ತದಂತೆ, ಆದರೆ ಚಾನ್ಸ್. ಕಾರ್ಡ್ ಕರಪ್ಟ್ ಆದದ್ದು ಬರೋದಾ ನೋಡಿ. ವಿಘ್ನೇಶಿಂದ ಹೊರಡ್ತಿದ್ದೇವೆ. ಏನೋ ರಿಪೇರಿ ಮಾಡ್ತಿದ್ದಾರೆ ಅಲ್ಲಿ, ವರ್ಕ್ ಉಂಟು ನೋಡಿ. ಆದಿತ್ಯವರು ಸಹ ಅವರೊಂದು ಸೇವೆಯಾಗಿ ನಿಲ್ತಾರೆ ನಮ್ಮದು. ನಾನು ಇದ್ದೀರೋ ಇಲ್ಲೋ ಅಂತೇಳಿ ಡೌಟಲ್ಲಿ ಬಂದದ್ದು. ಬರ್ತೇನೆ. ಸಮರ್ಥೆಯಲ್ಲಿದ್ದನ್ನು ನೋಡಬೇಕು. ಪೆಟ್ರೋಲ್ ಆಲ್ಮೋಸ್ಟ್ ಫುಲ್ ಉಂಟು. ಮೊನ್ನೆ ಮಂಗಳೂರು ಹೋಗೋ ಫುಲ್ ಮಾಡಿದ್ದೇನೆ. ವಯಸ್ಸು ಕರೆಕ್ಟ್ ಬಂದರೆ ಸಾಕಿತ್ತು. ಸಮರ್ಥನು ಅನುಗ್ರಹದ ಹತ್ರ ನಿಲ್ಲಿಕ್ಕೆ ಹೇಳಿದ್ದೇನೆ. ಅನುಗ್ರಹ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ನ ಹತ್ತಿರ. ಕಾಲ್ ತೆಗಿತಿಲ್ಲ. ಅವಸ ಪಾಪ ಬೆಂಗಳೂರಿಂದ ನಿನ್ನೆ ಬಂದದಷ್ಟೇ ಅಂತೆ, ಟಯರ್ಡ್ ಆಗಿದ್ದು ಹೇಳ್ತಿದ್ದ. ಆದರೂ ನನ್ನ ಒತ್ತಾಯಕ್ಕೆ ಹೊರಟಿದ್ದಾನೆ. ದೊಡ್ಡ ಮಳೆ ಬರೋ ಒಂದು ಚಾನ್ಸ್ ಉಂಟು. ಹೇಗೆ ರೆಕಾರ್ಡ್ ಆಗ್ತಾ ಉಂಟು ಗೊತ್ತಿಲ್ಲ. ಫಸ್ಟ್ ಟೈಮು ಮಳೆಗೆ ಹಾಕ್ಕೊಂಡು ಹೋಗೋದು ಗೋಪುರವನ್ನು. ನೋಡಿ, ಗೋಪುರದಲ್ಲಿ ಒಂದು ಬೋಲ್ಟ್ ಇರ್ತದಂತೆ, ಅದು ಬಿದ್ದು ಹೋದದ್ದು. ನಾನು ಯಾಕಪ್ಪ ಟೈಟ್ ಆಗೋದಿಲ್ಲ, ಟ್ರೈ ಮಾಡಿ 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 ಸಾಕಾಯಿತು. ಅಲ್ಲಿ ಬೋಲ್ಟ್ ಇಲ್ಲ. ಬೋಲ್ಟ್ ಇಲ್ಲದಿದ್ದರೆ ಟೈಟ್ ಆಗೋದಿಲ್ಲ. ಇನ್ಯಾವಾಗಲೂ ಒಂದು ದಿವಸ ಮುಂಚೆ ಸೆಟಪ್ ಮಾಡಬೇಕು. ಸಮರ್ಥ ಬರಲಿಲ್ಲ. ಫೋನ್ ಮಾಡುವ, ಹೊರಡುವ. ನಾನು ರೈನ್ಕೋಟ್ ಹಾಕಿದ್ದೆ, ನಂದು ರೈನ್ಕೋಟ್ ಜಿಪ್ ಕಟ್ಟಾಯಿತು. ನೋಡಿ, ಸೇಮ್ ಬೈಕ್ ಪ್ರೀತಿಸುವ. ಹೊರಡುವಲ್ಲ. ಜೈ. ಎಸ್. ಯಾವುದು? ಹೇಗೆ ಹೋಗುವ. ಹೋಗುವ. ನೋಡಿ, ಗುರಿಪಳ್ಳಾಗಿ ಹಿಂದೆ ಬೆಟ್ಟಾಗಿ ಹೋಗುದಂತೆ. ಸ್ವಲ್ಪ ಬಿಸಿಲು ಕಾಯ್ತಾ ಉಂಟು. ಹಳ್ಳಿದ್ದು ರಸ್ತೆ ಇದು. ಆಫ್ ರೋಡು ಆಮೇಲೆ ಸಿಗಬೇಕಷ್ಟೇ. 2 ಬಿಳಿ ಕುದುರೆ ಒಟ್ಟೊಟ್ಟಿಗೆ ಹೋಗ್ತಾ ಉಂಟು. ಇಬ್ಬರಿದ್ದು ಸೇಮ್ ಬೈಕ್. ಅದು ಬಂದದ್ದು ಸಹ ಒಟ್ಟೊಟ್ಟಿಗೆ. ನನ್ನ ಗಾಡಿ. ಒಮ್ಮೆ ಈ ರಸ್ತೆಯಲ್ಲಿ ಬಂದಿದ್ದೆ ನಾನು ತುಂಬ ವರ್ಷದ ಹಿಂದೆ ಬೆಟ್ಟಲ್ಲಿ ಕಂಬಳೇನ ಆಗ್ತಿತ್ತು. ಅದಕ್ಕೆ ನಾನು ರಾಯಲ್ ಎನ್ಫೀಲ್ಡಲ್ಲಿ ಬಂದದ್ದು, ನಾನು ಮತ್ತು ಶೈನಿ ಇಬ್ಬರು. ಇದು ಫುಲ್ಲು ಹಳ್ಳಿಯ ವಾತಾವರಣ ನೋಡಿ. ಆಚೆ ಫುಲ್ಲು ಫಾರೆಸ್ಟ್ ಏರಿಯಾ, ಫುಲ್ಲು ಕಾಡು. ನಾವು ಸಂಸೆಗೆ ಹೋಗೋದಂತ ಇತ್ತು, ದಿಡ್ಪೆ ಮೇಲೆ. ಅಲ್ಲಿ ಬ್ಲಾಕ್ ಮಾಡಿದ್ದಾನಂತೆ, ಫಾರೆಸ್ಟ್ನವರು ಬಿಡ್ತಾ ಇಲ್ಲಂತೆ ಅಲ್ಲಿ ಹೋಗಲಿಕ್ಕೆ. ಯಾಕಂತೇಳಿದರೆ ಅಲ್ಲಿ ಜಾಸ್ತಿ ಮಳೆ ಆದರೆ ಮರ ಎಲ್ಲ ಬಿದ್ದಿದೆ. ಹಾಗಾಗಿ ರೋಡು ಓಪನ್ ಇಲ್ಲ. ನಾವು ಕಳೆದ 1-2 ವಾರದಿಂದ ಅಲ್ಲಿಯೇ ಹೋಗಬೇಕಂತೇಳಿ ಪ್ಲ್ಯಾನ್ ಇತ್ತು. ನಮ್ಮ ಕೆಲಸದಲ್ಲಿ ಒಬ್ಬ ಫ್ರೆಂಡ್ ಇದ್ದಾನೆ, ಶರದ್ರಥ್ ಅಂತೇಳಿ. ಅವ ಹೇಳಿದ, ನೀವೀಗ ಬರೋದೇ ಬೇಡ, ಮರ ಎಲ್ಲ ಬಿದ್ದಿದೆ ಅಲ್ಲಿ, ಮತ್ತು ರಸ್ತೆ ಎಲ್ಲ ಹಾಳಾಗಿದೆ, ಫಾರೆಸ್ಟ್ನವರು ಬಿಡ್ತಾ ಇಲ್ಲ ಅಂತ ಹೇಳಿದ. ನಿನ್ನೆ ಕೂಡ ನಾವು ಫೋನ್ ಮಾಡಿದ್ದೇವೆ, ಮತ್ತು ಲಾಸ್ಟಿಗೆ ಬೇಡ ಅಂತ ಆಯಿತು. ಯಾಕಂತೇಳಿದರೆ ಫಾರೆಸ್ಟ್ನವರಲ್ಲಿ ಅಡ್ಡ ಹಾಕಿದರೆ ಅದು ಇಲ್ಲೀಗಲ್ ಆಗಿ ನಾವು ಯಾವತ್ತೂ ಹೋಗಬಾರ್ದು. ಅಲ್ಲಿ ಅಲೌಡ್ ಇದ್ದರೆ ಮಾತ್ರ ಹೋಗಬೇಕು. ಈಗ ಅಲೌಡ್ ಮಾಡ್ತಾ ಇಲ್ಲ, ಯಾಕಂತೇಳಿ ನಮ್ಮ ಸೇಫ್ಟಿಗೆ. ಮತ್ತು ಅಲ್ಲಿ ಆನೆಗಳ ಹಾವಳಿ ಸಹ ಉಂಟು. ಇಲ್ಲಿ ಒಂದು ಕಾಂಕ್ರೀಟ್ ರೋಡ್ ಆಗ್ತಾ ಉಂಟು ಸಣ್ಣದು.
ಶಟರ್ ಬಾಕ್ಸ್ನ ಸಚಿನ್ ಶೆಟ್ರು 2 ದಿವಸ ಹಿಂದೆ ಅವರ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದಾರೆ. ನನ್ನ ಸ್ಟೇಟಸಲ್ಲಿ ನಾನು ಹಾಕಿದ್ದೆ, ಉಮ್ಲಿಂಗ್ಲು ತಲುಪಿದ್ದಾರೆ ಅವರು. ಇವತ್ತು ಬಹುಶಃ ಅವರು ಬೆಳಿಗ್ಗೆ 4 ಗಂಟೆಗೆ 2 ಗಂಟೆಗೆ ಡೆಲ್ಲಿ ತಲುಪಿದ್ದಾರೆ. ಅಂದರೆ ಬೈಕ್ ಸ್ವಲ್ಪ ಹಾಳಾಗಿತ್ತಂತೆ ಅವ್ರದ್ದು. ಅದು ನೆಕ್ಸ್ಟ್ ಲಾಗಲ್ಲಿ ಬರ್ತದೆ. ನನಗೆ ಮೊನ್ನೆ ವಿಡಿಯೋ ಕಾಲ್ ಮಾಡಿದರು. ಆಗ ಬೈಕ್ ಎಂತ ಇದು ಬ್ರೇಕ್ ಎಂತ ಹಿಡಿತಿರ್ಲಿಲ್ಲ ಅವ್ರದ್ದು. ಹಿಂದೆದು ಬ್ರೇಕ್ ಕಂಪ್ಲೀಟ್ ಹಾಳಾಗಿತ್ತು. ಅಲ್ಲಿ ಒಂದು ಫ್ರಂಟ್ ಬ್ರೇಕ್ ಹಿಡ್ಕೊಂಡು ಅವರು 800 ಕಿಲೋಮೀಟ್ರ್ ಏನೋ ಬಂದಿದ್ದಾರೆ. ಡೆಲ್ಲಿಗೆ ಹೋಗಿ ರಿಪೇರಿ ಮಾಡೋದು, ಬೇರೆ ಎಲ್ಲಿ ಸಹ ಗ್ಯಾರೇಜ್ಗಳು ಸಿಕ್ಕುವುದಿಲ್ಲ. ಅವರ ಧೈರ್ಯಕ್ಕೆ ಮೆಚ್ಚಬೇಕು. ನನ್ನ ಅಂದಾಜು ಒಂದು 13-14 ತಾರೀಕು ಒಳಗೆ ಅವರು ಬರ್ಬೋದು ವಾಪಸ್. ಯಾಕಂತೇಳಿ ಅದರ ನಂತರ ಅವರು 3-4 ಕಂಟ್ರಿ ಫಾರಿನ್ ಟೂರ್ ಉಂಟಂತೆ. ಅರ್ಜುನ್ ಕಾಪಿಕಾಡ್ ಅವರೊಂದು ಸಿನಿಮಾ ರಾಪಟ, ಅದರ ಪ್ರಮೋಷನಿಗೆ ಮಸ್ಕತ್, ದುಬೈ ಎಲ್ಲ ಹೋಗ್ತಿದ್ದಾರೆ. ಹಾಗೆ ಕೂಡಲೇ ಬರ್ತಾರೆ ಅವರು. ಈ ರಸ್ತೆಯಲ್ಲಿ ಹೋಗಲಿಕ್ಕೆ ಒಂಥರ ಥ್ರಿಲ್ಲಿಂಗ್ ರಸ್ತೆ ಇದು. ಆಚೆ ಈಚೆ ಸೀನರಿ ನೋಡ್ಬೋದು. ನಮ್ಮದು ಲಾಸ್ಟ್ ಟೈಮ್ ಒಂದು 2 ಲಾಗ್ ಹಾಳಾಯಿತು. ಮೆಮೊರಿ ಕಾರ್ಡ್ ಕರಪ್ಟ್ ಆದದ್ರಿಂದ ಅದೇ ತುಂಬ ಲೇಟ್ ಆಯಿತು. 5 ದಿವಸ ಏನಾಯಿತು ನಾವು ಲಾಗ್ ಹಾಕದೆ. ಅದಕ್ಕೆ ಏನಾದರೂ ಇವತ್ತೊಂದು ಲಾಗ್ ಮಾಡಲೇಬೇಕಂತೇಳಿ ಸಮರ್ಥಿಗೆ ಹೇಳಿ ಇವತ್ತು ಹೊರಡಿಸಿದ್ದು ನಾನು. ಯಾರು ಬರೋದಿದೆ, ಒಬ್ಬನೇ ಆದರೂ ನಾನು ಬರುವಂತಿದ್ದೆ. ಆದರೆ ಎಲ್ಲಿಗೆ ಹೋಗೋದು ಅಂತೇಳಿ ಒಂದು ಪ್ಲ್ಯಾನ್ ಬೇಕಲ್ಲ. ಮತ್ತು ಆಫ್ ರೋಡ್ ಯಾವತ್ತೂ ಒಬ್ಬ ಹೋಗಬಾರ್ದು. ಯಾಕಂತೇಳಿದರೆ ಎಲ್ಲಿಯಾದರೂ ಬೈಕ್ ಸ್ಕಿಡ್ ಆಗಿ ಎಲ್ಲ ಕೆಲವು ಕೆಸರಲ್ಲಿ ಕೂತ್ರೆ ಎಳಿಲಿಕ್ಕೆ ಆದರೆ ಯಾರಾದ್ರು ಹೆಲ್ಪ್ ಬೇಕಾಗ್ತದೆ. ನಾನಿವತ್ತು ಶೂ ಹಾಕಿದ್ದೇನೆ, ಎಂತ ಹೇಗಾಗ್ತದೆ ಗೊತ್ತಿಲ್ಲ. ಇದಕ್ಕೆ ನಿಜವಾಗಿ ಆಫ್ ರೋಡ್ ಶೂಸ್ ಎಲ್ಲ ಬೇಕು, ಆಫ್ ರೋಡ್ ಗೇರ್ಸ್ ಎಲ್ಲ. ಬಂದು ಒಂದು ಕಡೆ ನಿಂತೆವು. ಸಮರ್ಥ ಫ್ರೆಂಡಿಗೆ ಫೋನ್ ಮಾಡ್ತಿದ್ದಾನೆ. ಇಲ್ಲಿ ಹೇಗೆ ಹೋಗೋದಂತ ಇನ್ನು ನೋಡಬೇಕೀಗ. ನಮಗೆ ಫುಲ್ ಆಫ್ ರೋಡ್ ಆಗಬೇಕೀಗ. ಹತ್ತಿರ ನದಿ ಹರಿತಾ ಉಂಟು, ಅಲ್ಲಿ ನೋಡೋಣ ಒಮ್ಮೆಗೆ. ಹಾಂ, ಹೋಗ್ಲಿಕ್ಕೆ ಆಗ್ತದಾ? ಬೇಡ, ಇಲ್ಲಿಂದಲ್ಲ ನೋಡುವ. ಎಷ್ಟು ಫೋರ್ಸ್ ಉಂಟು ನೋಡ್ಬೋದು ನದಿ. ಒಳ್ಳೆ ಫೋರ್ಸ್ ಉಂಟು. ಇದು ಕ್ರಾಸ್ ಮಾಡಲಿಕ್ಕೆ ಭಾಳ ಕಷ್ಟ ಇರ್ಬೋದು, ತುಂಬ ಫೋರ್ಸ್ ಉಂಟು. ಹಾಗೆ ನೆಟ್ವರ್ಕ್ ಇಲ್ಲ ಅಂತೆ. ಮುಂಚೆ ಅದು ಬ್ರಿಡ್ಜ್ ಇರಲಿಲ್ಲ, ರಿವರ್ ಕ್ರಾಸ್ ಮಾಡಿ ಹೋಗಬೇಕಿತ್ತು. ಅಲ್ಲಿ ಯಾರ ಲೋಕಲ್ಸ್ ಹೇಳಿದರು ಹೀಗೆ ಹೋದರೆ ಆಫ್ ರೋಡ್ ಸಿಗ್ತದೆ ಅಂತೇಳಿ. ಲೈಟಲ್ಲಿ ಆಫ್ ರೋಡ್ ಸ್ಟಾರ್ಟ್ ಆಯಿತು. ಅಲ್ಲಿ ಲೋಕಲ್ಸಲ್ಲಿ ಕೇಳ್ತಿದ್ದಾರೆ, ಹೋಗುವಷ್ಟು ಹೋಗ ಮತ್ತೆ ನೋಡು ಎಂತ ಅಂತ. ಅಲ್ಲಿ ಫಾರೆಸ್ಟ್ನವ್ರು ಬಿಡೋದಿಲ್ಲ ಅಂತೆ, ಹಾಗೆ ಈಚೆಯಿಂದ ಹೋಗೋದು. ನೋಡು ಹೇಗಂತೇಳಿ ಆಫ್ ರೋಡ್ ಸ್ಟಾರ್ಟ್ ಆಯಿತು. ಎಷ್ಟು ಆಫ್ ರೋಡ್ ಇದ್ರೂ ಹೋಗ್ಬೋದು, ಕಲ್ಲು ಜಾಸ್ತಿ ಆದರೆ ಸ್ವಲ್ಪ ಕಷ್ಟ ಆಗ್ತದೆ. ಇದು ಫುಲ್ ನದಿಯ ಸೈಡಿನ ರೋಡ್ ಹೇಗಿರ್ತದೆ ಹಾಗೆ ಉಂಟು. ಅಲ್ಲಿ ನದಿದ್ದೇ ಕಲ್ಲೆಲ್ಲ ತಂದು ಇಲ್ಲಿ ಹಾಕಿದಿರ್ಬೋದು. ಯಾಕಂತ ಹೇಳಿದ್ರೆ ಇಲ್ಲದ್ರೆ ಸ್ಕಿಡ್ ಆಗ್ತದೆ. ಇದು ಸ್ಕಿಡ್ ಆಗೋದಿಲ್ಲ ರೋಡು. ಇಲ್ಲಿ ಒಂದು ಸ್ವಲ್ಪ ಕಾಂಕ್ರೀಟ್ ರೋಡ್ ಉಂಟು, ಫುಲ್ ಸ್ಟೀಪ್ ಉಂಟು ಮಾತ್ರ ರೋಡು.
ನಾವು ಸಾಧಾರಣ ಉಜಿರೆಯಿಂದ ಒಂದು 15 ಕಿಲೋಮೀಟ್ರ್ ಬಂದೆವು. ನೆಕ್ಸ್ಟ್ ಟೈಮ್ ಬ್ಲೂಟೂತ್ ಸೆಟ್ ಮಾಡಬೇಕು ಹೆಲ್ಮೆಟಿಗೆ, ಆಗ ಇಬ್ಬರು ಮಾತಾಡಿಕೊಂಡು ಹೋಗ್ಬೋದು. ಅಂದರೆ ಎದುರು ಹೋಗುವವರು ಹಿಂದಿನವರಿಗೆ ಹೇಳ್ಬೋದು ಜಾರ್ತದೆ ಅಥವಾ ರಿವರ್ ಕ್ರಾಸಿಂಗ್ ಏನಾದರೂ ಇದ್ದರೆ. ಸ್ವಲ್ಪ ಟಫ್ ರೋಡ್ ಸ್ಟಾರ್ಟ್ ಆಯಿತು. ಗೋಪುರದಲ್ಲಿ ಹೇಗೆ ಬರ್ತಾ ಉಂಟು ಗೊತ್ತಿಲ್ಲ. ವಾಯ್ಸ್ ಒಂದು ಒಳ್ಳೆಯದು ಬಂದರೆ ಸಾಕಿತ್ತು. ಪಿಕ್ಚರ್ ರೆಕಾರ್ಡ್ ಆಗ್ತದೆ ಯಾವತ್ತು, ಕೆಲವೊಮ್ಮೆ ವಾಯ್ಸ್ ಕೈ ಕೊಡ್ತದೆ. ವಾಯ್ಸ್ ಒಂದು ಒಳ್ಳೆಯದು ಬರಲಿ. ನಾನು ಇಷ್ಟು ಕಷ್ಟಪಡುವಾಗ ದೇವರ ದಯದಿಂದ ವಾಯ್ಸ್ ಒಂದು ಬರಲಿ ಸ್ವಾಮಿ ದೇವರೇ. ಗೋಪುರದೊಂದು ನಟ್ಟು ಬಿದ್ದು ಹೋಗಿತ್ತು, ಅದು ನನಗೆ ಗೊತ್ತಿರಲಿಲ್ಲ. ಯಾವ ನಮ್ಮನೆಯಲ್ಲಿ ಟೈಟ್ ಆಗ್ತಿರ್ಲಿಲ್ಲ. ವಿಘ್ನೇಶ್ ಬೈಕರ್ಸ್ ಅವರಿಗೆ ಥ್ಯಾಂಕ್ಸ್, ಕೂಡಲೇ ಸೆಟ್ ಮಾಡಿ ಕೊಟ್ಟರು. ನಾನು ಸಂಡೇ ಅವರು ಇರ್ತಾರೋ ಇಲ್ಲ ಅಂತೇಳಿ ಡೌಟಲ್ಲಿ ಹೋದದ್ದು. ಅರೆ ಪಾಪ ಕೂಡಲೇ ಬಂದರು. ಕಾಫಿ ಕುಡಿಲಿಕ್ಕೆ ಹೋದವರು ಸಹ ಓಡಿ ಬಂದು ನಂದು ಮಾಡಿಕೊಟ್ರು. ಯಾಕಂತೇಳಿದ್ರೆ ಇಲ್ಲಿ ಸಮರ್ಥ ವೆಯ್ಟ್ ಮಾಡ್ತಿದ್ದ. ಇವತ್ತು ವೆದರ್ ಸಹ ನಮಗೆ ಸ್ವಲ್ಪ ಸಾಥ್ ಕೊಡ್ತಾ ಉಂಟು. ಅದು ಎಂಕ್ಲಾಗ ಬಂಗದನೆ ಬೋರ್ಡು ಐಕೆ ಬತ್ತಿನ ಹಾಂ ಅಂದ ಬಂಗ ಓಡಂತೆ ನೋಡಿ. ಬಂಗ ಉಂಟಂತ ಹೇಳಿದರು. ಬಂಗ ಅಂತ ಹೇಳಿದರೆ ಕಷ್ಟ. ಅದಕ್ಕೆ ಹೇಳಿದರೆ ನಮಗೆ ಸ್ವಲ್ಪ ಕಷ್ಟದ್ದೇ ಬೇಕಂತೇಳಿ. ಇನ್ನು ನೋಡುವ ಎಂತ ಎಲ್ಲ ಕಷ್ಟ ಸಿಗ್ತದೆ. ಮೇಲೆ ನೋಡ್ಬೋದು ಫುಲ್ಲು ನಮ್ಮದು ಘಾಟ್ ಸೆಕ್ಷನ್ ಕಾಣ್ತಾ ಉಂಟು. ಭಾಳ ಚಂದದ ಸೀನರಿ. ಓ ಹೋ 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 ಆಫ್ ರೋಡ್ ಸ್ಟಾರ್ಟ್ ಆಯಿತು. ಫುಲ್ಲು ಜಾರ್ತಾ ಉಂಟು. ಓಹೋ ಹೋ ಹೋ ಜಾರ್ತದೆ. ಇಲ್ಲಿ ಯಾವುದೋ ಜೀಪ್ ಹೋಗಿ ಒಂದು ನಡುವಲ್ಲಿ ಬ್ಯಾಲೆನ್ಸಲ್ಲಿ ಹೋಗಬೇಕು. ಸ್ವಲ್ಪ ಅಭ್ಯಾಸ ಆಗೋವರೆಗೆ ಕಷ್ಟ ಆಗ್ತದೆ ನಮಗೆ. ಆಫ್ ರೋಡ್ ಬರೋದು ತುಂಬ ಟೈಮ್ ಆಯಿತು. ಆಫ್ ರೋಡಿಗೆ ನಮಗೆ ಸ್ಫೂರ್ತಿ ಶಟರ್ ಬಾಕ್ಸ್ ಸಚಿನ್ ಶೆಟ್ರು. ಅವರು ತುಂಬ ಆಫ್ ರೋಡ್ ಮಾಡ್ತಾರೆ ಮತ್ತು ಅವರ ಸೆಟ್ಟಿಂಗ್ಸ್ ಹಾಗೆ ಉಂಟು. ಒಂದು ಸಣ್ಣ ರಿವರ್ ಕ್ರಾಸಿಂಗ್ ಉಂಟು. ಹೇಗೆ ಹಾಂ ನಡುವಲ್ಲಿ ಹೋಗಬೇಕಾ ಅಂತ ಜಾರ್ತದೆ. ಓ ಓ ಓ ಓ ಓ ಓ ಓ ಶೂ ಎಲ್ಲ ಚಂಡೆ ಆಯಿತು.
ರಿಯಲ್ ಆಫ್ ರೋಡು. ಅದೊಂದು ರಿವರ್ ಕ್ರಾಸ್ ಇತ್ತು. ಒಂದು ಕಾಲ್ ಬಂದಾಗಿತ್ತು, ನನಗೆ ತೆಗಿಲಿಲ್ಲ. ಯಾವ ಕಾಲ್ ಈಗ ತೆಗಿಲಿಕ್ಕೆ ಆಗೋದಿಲ್ಲ. ನಾನು ಕಾಲಿಟ್ಟೆ, ಒಂದು ದೊಡ್ಡ ಗುಂಡಿ ಇತ್ತು. ಇಲ್ಲಿ ಸ್ವಲ್ಪ ಜಾರ್ತದೆ, ನೋಡಿಕೊಂಡು ಹೋಗಬೇಕು. ಹೋ 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 ಫುಲ್ ಜಾರ್ತದೆ. ಲೀಚಸ್ ಇಲ್ಲದಿದ್ದರೆ ಸಾಕು. ನಾನು ಬರುವಾಗ ಕೇಳಿದ್ದೆ ಲೀಚಸ್ ಸಿಗ್ತದ ಅಂತೇಳಿ. ಅದಕ್ಕೆ ನಾವು ಏನು ಪ್ರಿಪೇರ್ ಆಗಿರಲಿಲ್ಲ. ಫುಲ್ಲು ಜಾರ್ತದೆ. ಫುಲ್ಲು ಬಿದಿರಿನ ಮುಳ್ಳು ಉಂಟು. ಅಯ್ಯೋ, ತುಂಬ ಅಡ್ವೆಂಚರ್ ರೋಡ್ ಇದು. ಈಚೆಯಿಂದ ಹೋಗಬೇಕಿತ್ತು. ಆದಷ್ಟು ಜೀಪ್ ಹೋಗೋದ ರಸ್ತೆಯಲ್ಲಿ ಹೋದರೆ ಅಷ್ಟು ಕೂತ್ಕೊಳ್ಳೋದಿಲ್ಲ. ನೋಡಿ, ಅದು ಜೀಪಿನ ಟೈರ್ ಹೋದದಂತ ಕಾಣ್ತದೆ. ಇಂಥ ಕುಗ್ರಾಮದಲ್ಲಿ ಸಹ ಮನೆಗಳಿರ್ತದಲ್ಲ, ಇಲ್ಲಿ ಬಂದು ಕೂತ್ಕೊಳ್ಳೋದು ಗ್ರೇಟ್. ಸಮರ್ಥ ನೋಡಿ ಅಲ್ಲಿಂದ ನಿಂತು ನೋಡ್ತಿದ್ದಾನೆ. ಹೋ ಹೋ ಹೋ, ಬೈಕ್ ಹೋಗಿ ಸರ್ವಿಸೇ ಮಾಡಬೇಕು. ಸ್ವಾಮಿ ಕೊರಗಜ್ಜ. ಗಾಳಿ ಸ್ವಲ್ಪ ಕಡಿಮೆ ಮಾಡಬೇಕಿತ್ತು, ತೊಂದರೆ ಇಲ್ಲ. ಮೆಲ್ಲ ಮೆಲ್ಲ ಹೋಗುವ. ಸೂಪರ್ ಪ್ಲೇಸ್. ಕೆಳಗಡೆ ವ್ಯೂ ನೋಡ್ಬೋದು. ಕುದುರೆಮುಖ ಘಾಟ್ ಕಾಣ್ತದೆ. ಕೆಳಗಿಂದ ನಾವು ಮೇಲೆ ನೋಡ್ತಾ ಇದ್ದೇವೆ. ಮತ್ತು ಅಲ್ಲಿ ಒಂದು ಫಾಲ್ಸ್ ಕಾಣ್ತಾ ಉಂಟು. ಬಹಳ ಚೆಂದ ಉಂಟು ಪ್ಲೇಸ್. ಹೋಗುವಲ್ವ? ಎಷ್ಟು ದೂರ ಇರ್ಬೋದು ಇನ್ನು ಗೊತ್ತಿಲ್ಲ. ಹಾಂ, ಮೇನ್ ರೋಡು. ಟಫ್ ಇತ್ತು 2-3 ಕಡೆ. ಮೈನ್ ಅಂತ ಹೇಳಿದರೆ ಜಾರ್ತದೆ. ಹಾಂ, ಅದು ಭಯಂಕರ ಉಂಟು. ಹಾಂ, ಸಣ್ಣ ಒಂದು ವಾಟರ್ ಕ್ರಾಸಿಂಗ್ ಉಂಟು. ಸೂಪರ್ ಉಂಟು ಪ್ಲೇಸು. ವಾಟರ್ ಕ್ರಾಸಿಂಗ್. ಶೂಗೆ ಪುನಃ ನೀರಾಯಿತು. ಇನ್ನು 3/4 ಕಿಲೋಮೀಟ್ರ್ ಉಂಟಂತೆ ಆಫ್ ರೋಡು. ಸ್ವಲ್ಪ ಗಾಳಿ ಕಡಿಮೆ ಮಾಡ್ತಿದ್ರೆ ಸರಿ ಆಗ್ತಿತ್ತೆ ಏನೋ, ತೊಂದರೆ ಇಲ್ಲ.
ಭಯಂಕರ ಆಫ್ ರೋಡೇ ಅದು. ಹಾಂ, ಭಯಂಕರ ಆಫ್ ರೋಡೇ ಇದು, ದೊಡ್ಡ ಆಫ್ ರೋಡು. ನಾವೆಲ್ಲ ಈಗ ಹೋಗಿ ಈಗ ಮೈನ್ ರೋಡಿಗೆ ಬಂದೆವು. ನಾವೊಂದು ಹುಡುಕಿ ಬಂದದ್ದು, ಅದೊಂದು ಎಕ್ಸ್ಪೆರಿಮೆಂಟ್ ನೋಡಿ. ಫುಲ್ಲು ಅಲ್ಲಿದ್ದು ವೆಸ್ಟರ್ನ್ ಗಾರ್ಡ್ಸ್ ಎಲ್ಲ ಕಾಣ್ತಾ ಉಂಟು. ಯಾವುದು ಬರಲಿಲ್ಲ ಅಲ್ಲಿ ಬರೋದು ಸಹ ಇಲ್ಲ. ಇದೆಲ್ಲ ಉಂಟಲ್ಲ ಎಂತ, ಫುಲ್ಲು ನಮ್ಮ ಬಲ್ಲೆ ಬಂದಿದೆ. ಗಾಡಿ ಯಾವುದೂ ಇಲ್ಲ, ನಮ್ಮದೇ ಬಂದದಂತ ಕಾಣ್ತದೆ. ಎಲ್ಲ ನೋಡ್ತಿದ್ರು, ಖುಷಿ ಆಯಿತು. ನಾನು ಮತ್ತು ಸಮರ್ಥ ತುಂಬ ಕಡೆ ಮುಂಚೆ ಒಟ್ಟಿಗೆ ಹೋಗಿದ್ದೇವೆ. ತುಂಬ ವರ್ಷದ ನಂತರ ಪುನಃ ಈಗ ಸ್ಟಾರ್ಟ್ ಮಾಡಿದ್ದೇವೆ. ಇನ್ನು ಪ್ರತಿ ವಾರ ಸಣ್ಣ ಸಣ್ಣ ಇಂಥದ್ದು ಟ್ರಯಲ್ಸ್ ಮಾಡ್ತೇವೆ. ನೋಡಿ, ಸಪೋರ್ಟ್ ಮಾಡಿ. ನಾನೀಗ ಸಮರ್ಥನ ಬೈಕ್ ರೈಡ್ ಮಾಡ್ತಿದ್ದೇನೆ. ನನ್ನ ಬಿಳಿ ಕುದುರೆ ಸಮರ್ಥ ರೈಡ್ ಮಾಡ್ತಿದ್ದಾನೆ. ಇದು ಯಾಕೆ ನಾನು ರೈಡ್ ಮಾಡಿದಂತ, ಇದು ಹ್ಯಾಂಡ್ಲ್ ಅಗಲದ ಹಾಕಿದ್ದಾನೆ. ನಂದು ಅದು ಒರಿಜಿನಲ್ ಹ್ಯಾಂಡಲ್, ಇದು ಹ್ಯಾಂಡಲ್ ಚೇಂಜ್ ಮಾಡಿದ್ದಾನವ, ನೋಡ್ಬೋದು. ನಂದಕ್ಕೆ ಸಹ ಅಂಥ ಹ್ಯಾಂಡಲ್ ಹಾಕಬೇಕಂತೇಳಿ ಉಂಟು, ಇಂಥ ಹ್ಯಾಂಡಲ್. ಅದಕ್ಕೆ ಹೇಗಾಗ್ತದೆ ನೋಡು ಅಂತೇಳಿ. ಇದು ಬಹಳ ಕಂಫರ್ಟ್ ಉಂಟು. ಯಾವ ಬೈಕಿದ್ದು ಸಹ ಎಷ್ಟು ದೊಡ್ಡದು ಹ್ಯಾಂಡ್ಲ್ ಬರ್ತದೆ ಅಷ್ಟು ಗಾಡಿ ಕಂಫರ್ಟ್ ಇರ್ತದೆ. ಮೈನ್ ರೋಡು ಬಂತು ನಮಗೆ, ಜಿಯೋ ಬಂದಾಗಾಯಿತು ಒಮ್ಮೆ. ಇನ್ನು ಎಲ್ಲಿಯಾದರೂ ಸಣ್ಣ ನದಿ ಇದ್ದರೆ ಸ್ವಲ್ಪ ವಾಶ್ ಮಾಡಬೇಕು ಗಾಡಿ. ಯಾಕಂತೇಳಿದರೆ ಮತ್ತೆ ಕೆಸರು ಗಟ್ಟಿ ಆದರೆ ಅದು ಹೋಗೋದೇ ಇಲ್ಲ. ಇವತ್ತು ಆದಿತ್ಯವಾರ ಅಲ್ಲ, ಸರ್ವಿಸ್ ಸ್ಟೇಷನ್ ಎಲ್ಲ ಬಂದಿರ್ಬೋದು. ಹಾಗೆ ತುಂಬ ಬೆವರಿ ಚಂಡಿ ಮುದ್ದೆ ಆಗಿದ್ದೇನೆ. ಇದು ಸಹ ನೋಡಿ 7352 ರನ್ ಆಗಿದೆ. ಸಾಧಾರಣ ನನ್ನಷ್ಟೇ ರನ್ ಆಗಿದೆ, ನನ್ನ ಗಾಡಿ ಅಷ್ಟೇ. ಆ ರಸ್ತೆಯಲ್ಲಿ ಇನ್ನೊಮ್ಮೆ ಹೋಗು ಅಂತ ಹೇಳಿದರೆ ಅಲ್ಲಿ ಬೇಡವಾ? ತೊಳೆಯೋದೆಲ್ಲಿ? ಹಾಂ ಹಾಂ, ಆಯ್ತು. ಎದುರುಗಡೆ ಒಂದು ಪ್ಲೇಸ್ ಉಂಟಂತೆ, ಅಲ್ಲಿ ನಾವು ಗಾಡಿ ತೊಳೆಯುವ. ಖುಷಿಯಾಗೋದು ಏನಂತ ಹೇಳಿದರೆ, ಮಳೆ ಬರಲಿಲ್ಲ. ನಾನು ವಾಟರ್ ಪ್ರೂಫ್ ಮಾಡಿದ್ದೆ ಕ್ಯಾಮೆರಾ, ಆದರೆ ಸಹ ಒಂದು ಹೆದರಿಕೆ ಇರ್ತದಲ್ಲ, ಮಳೆ ಬಂದರೆ ಹೇಗಾಗ್ಬೋದು ಅಂತೇಳಿ. ನನಗೆ ನಿಜವಾಗಿ ಡೈಲಿ ಲಾಗ್ ಮಾಡಲಿಕ್ಕೆ ಮನಸ್ಸು, ಡೈಲಿ ಏನಾದರೂ ಒಂದು ಸಣ್ಣ ವೀಡಿಯೋ ಆದರೆ ಮಾಡಬೇಕಂತೇಳಿ. ಆದರೆ ಅಂಗಡಿಯಲ್ಲಿ ಬ್ಯುಸಿ ಇರ್ತೇವೆ, ಮತ್ತು ಶಾಲೆ ಕಳಿಸೋದು ಮಕ್ಕಳನ್ನು ಎಲ್ಲ, ಇಷ್ಟರಲ್ಲಿ ಟೈಮ್ ನಮ್ಮದು ಮುಗೀತದೆ, ಟೈಮ್ ಸಾಕಾಗೋದಿಲ್ಲ. ಆದರೆ ಇವತ್ತೆಲ್ಲ ನಾಳೆ ರೆಗ್ಯುಲರ್ ಲಾಗ್ ಮಾಡಬೇಕಂತೇಳಿ ಒಂದು ಆಸೆ. ಅದಕ್ಕೆ ನಿಮ್ಮದೆಲ್ಲ ಸಪೋರ್ಟ್ ಇದ್ದರೆ ಖಂಡಿತ ಮಾಡ್ತೇನೆ. ಆದಷ್ಟು ವ್ಯೂಸ್ ಜಾಸ್ತಿ ಆಗಬೇಕು, ಮತ್ತು ಕಮೆಂಟ್ ಬರಬೇಕು. ಕಮೆಂಟ್ ಬಂದರೆ ನನಗೆ ಇನ್ನೊಂದು ವಿಡಿಯೋ ಮಾಡಲಿಕ್ಕೆ ಇನ್ಸ್ಪಿರೇಷನ್ ಆಗ್ತದೆ. ಇದು ಹ್ಯಾಂಡ್ಲ್ ಆಗಲ್ಲ ಉಂಟು, ಟಯರ್ಡ್ ಆಗೋದಿಲ್ಲ. ಇದರಲ್ಲಿ ಆರಾಮದಲ್ಲಿ ಲಾಂಗ್ ರೈಡ್ ಹೊಡಿಬೋದು. ನನ್ನ ಗಾಡಿದು ಸಹ ಚೇಂಜ್ ಮಾಡಬೇಕಂತೇಳಿ ಆಗ್ತದೆ ಈಗ. ಅಂದಕ್ಕೆ ಮೈನ್ ಒಂದು ಗಾರ್ಡ್ ಹಾಕಬೇಕು, ಸ್ಕ್ರ್ಯಾಚ್ ಗಾರ್ಡ್. ಒರಿಜಿನಲ್ ಉಂಟು, ಅದಷ್ಟು ಎಫೆಕ್ಟ್ ಇಲ್ಲ. ಅದು ವಿಘ್ನೇಶ್ ಅವರಲ್ಲಿ ಹೇಳಿದ್ದೇನೆ ನಾನು, ಒಂದು ಗಾರ್ಡ್, ಮತ್ತೊಂದು ಇದು ಹ್ಯಾಂಡಲ್ ಬಾರ್ ಸಹ. ಹ್ಯಾಂಡಲ್ ಬಾರ್ ಈಗ ನೋಡಿ ನನಗೆ ತುಂಬ ಕಂಫರ್ಟ್ ಅನ್ನಿಸ್ತಾ ಉಂಟು. ಇವತ್ತಿನ ಆಫ್ ರೋಡ್ ಒಂದು ದೊಡ್ಡ ಸಾಹಸವೇ. ಖುಷಿ ಆಯಿತು. ಒಂದು 2-3 ಸರ್ತಿ ಸಣ್ಣ ಸಣ್ಣ ರಿವರ್ ಕ್ರಾಸಿಂಗ್ ಸಿಕ್ಕಿತ್ತು. ಗಾಡಿಗೊಮ್ಮೆ ನೀರು ಹಾಕಬೇಕು, ಯಾಕಂತೇಳಿ ಫುಲ್ ಕೆಸರಾಗಿದೆ. ಅದು ಒಣಗಿದರೆ ಮತ್ತು ಬಿಲ್ಕುಲ್ ಅದು ಸಿಕ್ಕೋದಿಲ್ಲ, ಇದು ತೆಗಿಲಿಕ್ಕೆ ಆಗೋದಿಲ್ಲ. ಒಣಗಿದರೆ ಗಟ್ಟಿ ನಿಲ್ತದೆ. ಮತ್ತು ಸರ್ವಿಸ್ ಸ್ಟೇಷನಿಗೆ ಹೋಗಬೇಕು. ಈಗ ಸರ್ವಿಸ್ ಸ್ಟೇಷನ್ ಓಪನ್ ಇದ್ದರೆ ನೀರು ಓಡಿಸುವ. ನೋಡಿ 2 ಗಾಡಿ ಈಗ ಬಂದಿದೆ, ಸ್ವಲ್ಪ ನೀರು ಹೊಡೆಯುವ ಅಂತೇಳಿ. ಯಾಕಂತೇಳಿ ನೀರು ಹೊಡೆದ್ರೆ ಒಮ್ಮೆ ಎಲ್ಲ ಕೆಸರು ಹೋಗ್ತದೆ. ನೋಡಿ ಸಮರ್ಥ ವಾಶ್ ಮಾಡೋ ಸ್ಟೈಲ್ ನೋಡಿ. ಜಾಸ್ತಿ ಆಚೆ ಹೋಗಬೇಡ, ಬಳ್ಳ ಉಂಟು. ಈಗ ನನ್ನ ಗಾಡಿ ಸಹ ವಾಶ್ ಮಾಡ್ತೇನೆ, ಹೆಲ್ಮೆಟ್ ತೆಗೆದಿಡ್ತೇನೆ.
ನೋಡಿ 2 ಗಾಡಿ ರೆಡಿ ಆಯಿತು, ಎಲ್ಲ ವಾಶ್ ಆಯಿತು ಚಂದ. ಸಾಧಾರಣ 90% ಕ್ಲೀನ್ ಆಯಿತು. ನೋಡ್ಬೋದು ನದಿಯಲ್ಲಿ ತೊಳಿಲಿಕ್ಕೆ ಬಹಳ ಒಳ್ಳೆಯದು ಇಲ್ಲಿ. ಇವತ್ತಿನ ವಿಡಿಯೋ ತುಂಬ ಅಡ್ವೆಂಚರ್ ಇತ್ತು, ತುಂಬ ಖುಷಿ ಆಯಿತು. ಮಳೆ ಬರಲಿಕ್ಕಿಲ್ವ ಇನ್ನು? ಹಾಂ ನೋಡಿ, ಜಾಸ್ತಿ ಬೆವರಿದೆ. ರೈನ್ಕೋಟ್ ಎಲ್ಲ ತೆಗಿತಿದ್ದೇವೆ, ಮಳೆ ಬಂದರೆ ಬರಲಿ. ಖುಷಿ ಆಯಿತು ತುಂಬ. ಈಗ ಹೋಗೋದಾ ಬೆಳ್ತಂಗಡಿಯಾಗಿ? ಆಗ ಬಂದ ರೂಟೆ ಹೋಗೋಣ, ಬಂದ ರೂಟೆ ಹೋಗು ಅಂತೇಳಿ. ನಾನೆಲ್ಲ ಕ್ಯಾಮೆರಾ ಎಲ್ಲ ಆಫ್ ಮಾಡ್ತೇನೆ, ಸಾಕೇನು. ಇಷ್ಟು ಹೇಳಿ ಈ ವ್ಲಾಗನ್ನು ಇಲ್ಲಿ ಎಂಡ್ ಮಾಡ್ತಿದ್ದೇವೆ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿದವರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ 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 ಬಾಯ್.